ಬಜೆಟ್ ಅನ್ನು ಮಂಡನೆ ಮಾಡ್ತಿದ್ದಾರೆ. ರಾಜ್ಯದ ಜನರಿಗೆ ಏನು ಸಿಗುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡಿಗರಿಗೆ ಎಷ್ಟು ಸಿಕ್ತು, ಏನು ಕೊಡ್ತಾರೆ, ಬಹಳ ಕುತೂಹಲ ಇದೆ. ಇದೆಲ್ಲದರ ನಡುವೆ ಮಧ್ಯಮ ವರ್ಗದ ಜನರಿಗೆ ಇವತ್ತು ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಡ್ತಾರಾ ನೋಡಿ. ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಇವತ್ತು ಶನಿವಾರ ಆದರೂ ಕೂಡ ಷೇರು ಮಾರುಕಟ್ಟೆ ಇವತ್ತು ಓಪನ್ ಇದೆ. ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಸತತ 8ನೇ ಬಾರಿಗೆ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. 6 ಬಾರಿ ವಾರ್ಷಿಕ ಬಜೆಟ್ ಮಂಡನೆ ಮಾಡಿದ್ದಾರೆ. 6 ಬಾರಿ ಮಧ್ಯ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಿದ್ದಾರೆ. ಈಗ 8ನೇ ಬಾರಿಗೆ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ನೋಡಿ ಆಗಮಿಸಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ಬಂದಿದ್ದಾರೆ. ಪಾರ್ಲಿಮೆಂಟ್ ನ ನಾರ್ತ್ ಬ್ಲಾಕ್ ನಲ್ಲಿರುವ ತಮ್ಮ ಕಚೇರಿಯನ್ನು ಫಿನಾನ್ಸ್ ಮಿನಿಸ್ಟ್ರಿ ಆಫೀಸ್ಗೆ ಮೊದಲು ಅಲ್ಲಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ದಾರೆ. ಅಲ್ಲಿ ಇವತ್ತು ಏನ್ ಬಜೆಟ್ ಮಂಡನೆ ಆಗುತ್ತಲ್ಲ ಅದರ ಪ್ರತಿಗಳೊಂದಿಗೆ ಅದು ಕೂಡ ಗಮನಿಸಬೇಕು. ಎಲ್ಲವೂ ಕೂಡ ಡಿಜಿಟಲ್ ಆಗಿದೆ. ಅಟ್ ದ ಫಸ್ಟ್ ಟೈಮ್ ನಿರ್ಮಲಾ ಸೀತಾರಾಮನ್ ಅವರು ಪೇಪರ್ಲೆಸ್ ಬಜೆಟ್ ಅನ್ನ ಮಂಡನೆ ಮಾಡಿರುವಂತ ಇತಿಹಾಸ, ಆ ಗರಿಮೆ ಕೂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲುತ್ತೆ. ಡಿಜಿಟಲೈಸ್ಡ್ ಮಾಡೋದಕ್ಕೆ ಪ್ರೇರಣೆನೇ ಅವರು. ಹೌದು. ಸೊ ಹಾಗಾಗಿ ಕಳೆದ ಬಾರಿಯೂ ಕೂಡ ಬಜೆಟ್ ಮಂಡನೆ ಮಾಡಿದಾಗ ಡಿಜಿಟಲ್ ಅಂದ್ರೆ ಒಂದು ಟ್ಯಾಬ್ ನ ಇಟ್ಕೊಂಡು ಬಂದು ಆ ಮೂಲಕ ಪೇಪರ್ಲೆಸ್ ಬಜೆಟ್ ಮಂಡನೆಯನ್ನ ಮಾಡಿದ್ರು. ಈ ಬಾರಿ ಕೂಡ ಅದೇ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಟ್ಯಾಬ್ ಅನ್ನು ಕೂಡ ಹೊರಗಡೆ ತಂದು ತೋರಿಸುವಂತ ಕೆಲಸವನ್ನ ಮಾಡ್ತಾರೆ ನೋಡಿ. ಈಗ 3ನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ಬಂದಿದೆ. ಒಂದಷ್ಟು NDA ಮಿತ್ರ ಪಕ್ಷಗಳಿಂದ ಅಧಿಕಾರಕ್ಕೆ ಬಂದಿದ್ರು ಕೂಡ ಬಹಳ ನಿರೀಕ್ಷೆ ಇದೆ. ಆಂಧ್ರಗೆ ಏನ್ ಸಿಗುತ್ತೆ, ತೆಲಂಗಾಣಗೆ ಏನ್ ಸಿಗುತ್ತೆ, ಕರ್ನಾಟಕಗೆ ಏನ್ ಸಿಗುತ್ತೆ, ಆಯಾ ರಾಜ್ಯದ ಜನರಿಗೆ ಎಷ್ಟೋ ಜನರಿಗೆ ಎಲ್ಲೆಲ್ಲಿ ಏನೇನು ಹೋಯ್ತು, ಯಾವ ಕ್ಷೇತ್ರಕ್ಕೆ ಏನೇನು ಸಿಕ್ತು ಅಂತ ನೋಡೋದಿಲ್ಲ. ನಮ್ಮ ರಾಜ್ಯಕ್ಕೆ ಏನ್ ಸಿಕ್ತು, ಮಧ್ಯಮ ವರ್ಗದವರು ಈ ಸ್ಯಾಲ್ರಿಡ್ ಸಂಬಳ ತಗೊಂಡಂತವ್ರು ಇವ್ರಿಗೆ ಯಾವ ರೀತಿಯಾದಂತ ಅನುಕೂಲವನ್ನ ಮಾಡಿಕೊಟ್ರು. ಯಾಕಂದ್ರೆ ನಾವು ಈಗ 50,000 ಸಂಬಳ ತಗೊಳ್ಳೋಂಥವ್ರು ವರ್ಷಕ್ಕೆ ಹತ್ರ 6 ಲಕ್ಷ ಸಂಬಳ ಆಗುತ್ತೆ. 4 ಲಕ್ಷ ಮೇಲ್ಪಟ್ಟವರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗ ಈ ಸಂಬಳವನ್ನ ಪಡೆದುಕೊಳ್ಳುವಂತಹ ಮಧ್ಯಮ ವರ್ಗದ ಕೆಲಸಗಾರರಿಗೆ ಏನಾದರೂ ಸಿಹಿ ಸುದ್ದಿಯನ್ನ ಕೊಡ್ತಾರ ಅನ್ನೋದೇ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದರ ಜೊತೆಗೆ ಕೃಷಿ ಇಲಾಖೆ ಒಂದು ಕಡೆ ರಾಷ್ಟ್ರಾದ್ಯಂತ ಪ್ರತಿಭಟನೆಗಳು ನಡೀತು. ಈ ಕೃಷಿ ಇಲಾಖೆಗೆ ಏನ್ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ರೈತರು ಯಾವ್ಯಾವ ಕ್ಷೇತ್ರದ ನಿರೀಕ್ಷೆಗಳೇನು, ಇವತ್ತಿನ ಕೇಂದ್ರ ಬಜೆಟ್ ನಲ್ಲಿ ಏನೆಲ್ಲ ಇರಬಹುದು, ಯಾರಿಗೆ ಗುಡ್ ನ್ಯೂಸ್ ಸಿಗಬಹುದು, ಆ ಕುರಿತ ಒಂದು ಸಂಪೂರ್ಣ ವರದಿ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಸಾಕಷ್ಟು ನಿರೀಕ್ಷೆ ಅಪೇಕ್ಷೆಗಳನ್ನು ಹೊಂದಿರುವ ಕೇಂದ್ರ ಬಜೆಟ್ ಇವತ್ತು ಮಂಡನೆಯಾಗಲಿದೆ. ನಿರ್ಮಲಾ ಸೀತಾರಾಮನ್ ಅವರು 8ನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇರೋದು ವಿಶೇಷವಾಗಿದೆ. ರೈತರು, ಯುವಕರು, ಮಹಿಳೆಯರು, ಉದ್ಯೋಗಿಗಳು ಹಾಗೂ ತೆರಿಗೆದಾರರನ್ನ ಗಮನದಲ್ಲಿ ಇಟ್ಕೊಂಡು ಬಜೆಟ್ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ನಿರ್ಮಲಾ ಬಜೆಟ್. ಬಡವರ ಮನೆಗೆ ಬರ್ತಾಳ ಮಹಾಲಕ್ಷ್ಮಿ. मां लक्ष्मी का पुण्य स्मरण किया जाता है. सिद्धि बुद्धि प्रदे देवी, सिद्धि बुद्धि प्रदे देवी, भुक्ति मुक्ति प्रदायिनी, भुक्ति मुक्ति प्रदायिनी, मंत्र मूर्ते सदा देवी, मंत्र मूर्ते सदा देवी, महालक्ष्मी नमोस्तुते, महालक्ष्मी नमोस्तुते. मां लक्ष्मी हमें सिद्धि और विवेक देती है, समृद्धि और कल्याण भी देती है. मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे. ಇಂದು ಬೆಳಿಗ್ಗೆ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದು
ದೇಶದ ಅಭಿವೃದ್ಧಿಗೆ ಈ ಬಾರಿಯ ಬಜೆಟ್ ಸಹಕಾರಿಯಾಗಲಿದೆ. ಈ ಬಜೆಟ್ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎನ್ನಲಾಗ್ತಾ ಇದೆ. ಅಲ್ಲದೆ ತೆರಿಗೆ ವಿನಾಯಿತಿಗಳನ್ನು ಹೆಚ್ಚಿಸುವ ನಿರೀಕ್ಷೆಯ ಘೋಷಣೆಗಳೂ ಇದೆ. ನಿರ್ಮಲಾ ಲೆಕ್ಕಾಚಾರ ಹೇಗಿರುತ್ತೆ? ಈ ಬಾರಿ ಪಕ್ಕಾ ಮಧ್ಯಮ ವರ್ಗದ ಪರ ಬಜೆಟ್ ಬರುತ್ತೆ. ಆದಾಯ ತೆರಿಗೆ ಸ್ಲ್ಯಾಬ್ ಬದಲಾಗುವ ಸಾಧ್ಯತೆಯಾಗುವುದು ಅಧಿಕವಾಗಿದೆ. ಐಟಿ ರಿಟರ್ನ್ ಸಲ್ಲಿಕೆ ಸರಳವಾಗಬಹುದು. ತೆರಿಗೆದಾರರಿಗೆ ಒಂದಿಷ್ಟು ರಿಲೀಫ್ ಸಿಗಬಹುದು. ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಸಾಧ್ಯತೆ ಇದೆ. ಈ ಬಾರಿ ಬಜೆಟ್ ಅಲ್ಲಿ ಜಿಎಸ್ಟಿ ಕಡಿಮೆ ಸಾಧ್ಯತೆಯೂ ಇದೆ. ಮೋದಿ ಅನ್ನ ಯೋಜನೆ ಮುಂದುವರಿಬಹುದು. ರೈತರಿಗೆ ಬಡ್ಡಿ ರಹಿತ ಸಾಲ 3 ರಿಂದ 5 ಲಕ್ಷಕ್ಕೆ ಏರಿಕೆಯ ಸಾಧ್ಯತೆ ಇದೆ. ಲೆದರ್, ಮೊಬೈಲ್ ಬಿಡಿಭಾಗಗಳ ಮೇಲಿನ ತೆರಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ರೈಲ್ವೆ ಇಲಾಖೆಗೆ 3 ಪ್ರಮುಖ ಕೊಡುಗೆ ನೀಡುವ ಸಾಧ್ಯತೆಯೂ ಇದೆ. ಈ ಬಾರಿಯ ಬಜೆಟ್ ಹಲವು ಕಾರಣಕ್ಕೆ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ದೇಶದಲ್ಲಿನ ಆರ್ಥಿಕ ಪರಿಸ್ಥಿತಿ, ನಿರುದ್ಯೋಗ, ಹಣದುಬ್ಬರ ಹಾಗೂ ಆರ್ಥಿಕ ಸಂಕಷ್ಟ ಸೇರಿದಂತೆ ಹಲವು ಕಾರಣಕ್ಕೆ ಈ ಬಾರಿಯ ಬಜೆಟ್ ಯಾವ ರೀತಿ ಇರಲಿದೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ಬಜೆಟ್ನ ಮೇಲೆ? ನಾಗೇಂದ್ರ ಬಾಬು, ಖಂಡಿತ ಏನು ಈ ಬಾರಿಯ ಕೇಂದ್ರ ಬಜೆಟ್ ಏನಿದೆ ಇದು ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ ಅಂತಾನೆ ಹೇಳ್ಬೋದು. ಯಾಕಂದರೆ ನರೇಂದ್ರ ಮೋದಿಯವರ 3.0 ಸರ್ಕಾರದ 2ನೇ ಬಜೆಟ್ ಇದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ ಬಾರಿ ಇಂಟ್ರೀಮ್ ಬಜೆಟ್ ಅಂದರೆ ಮಧ್ಯಂತರ ಬಜೆಟ್ ಏನಿದ್ದು ಅದರಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಈ ಬಜೆಟ್ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ನರೇಂದ್ರ ಮೋದಿಯವರು ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಅಂದರೆ ಮಹಿಳೆಯರಿಗಿರ್ಬೋದು ಅಥವಾ ಯುವಕರಿಗಿರ್ಬೋದು ಅದರ ಜೊತೆಗೆ ಏನೋ ಮಧ್ಯಮ ವರ್ಗದವರಿಗೆ ಒಂದಷ್ಟು ಅನುಕೂಲವನ್ನು ಮಾಡುವಂತಹ ನಿಟ್ಟಿನಲ್ಲಿ ಮಾತನಾಡಿದರು. ಹಾಗಾಗಿ ಈ ಒಂದು ಬಜೆಟ್ ಏನಿದೆ ಅಂದರೆ ಮಧ್ಯಮ ವರ್ಗದವರಿಗೆ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕಿದೆ ಅಂತಲೇ ಹೇಳ್ಬೋದು. ಅವರಿಗೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಈ ಬಾರಿಯ ಸರ್ಕಾರ ಏನಿದೆ ಬಹಳಷ್ಟು ಶ್ರಮವನ್ನು ಈ ಒಂದು ಬಜೆಟ್ನಲ್ಲಿ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಅಂದರೆ ಮಧ್ಯಮ ವರ್ಗದವರಿಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ನರೇಂದ್ರ ಮೋದಿಯ ಸರ್ಕಾರದ ಈ ಬಜೆಟ್ ಏನಿದೆ ಇದು ಬಹಳ ಪ್ರಮುಖವಾಗುತ್ತೆ ಎನ್ನುವಂಥದ್ದು. ಆದರೆ ಬಿಜೆಪಿಯ ನಾಯಕರು ಹೇಳುವಂತೆ ಇದೊಂದು ರೀತಿಯಾದಂತಹ ದಿಕ್ಸೂಚಿಯಾಗುತ್ತೆ ಈ ಒಂದು ಕೇಂದ್ರದ ಬಜೆಟ್ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಇನ್ನು ಶಿಕ್ಷಣ ವ್ಯವಸ್ಥೆಗೂ ಕೂಡ ಅಂದರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದ ನಂತರದಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗಿತ್ತು. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಅದರ ನಿರೀಕ್ಷೆಯೂ ಕೂಡ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಏನು ಅನ್ಎಂಪ್ಲಾಯ್ಮೆಂಟ್ ಅಂದರೆ ಓಕೆ ನಟೇಶ್, ವಾಪಸ್ ಬರ್ತೀವಿ. ಈಗ ನೇರ ದೃಶ್ಯಗಳು ಹಣಕಾಸು ಕಚೇರಿಯಿಂದ ಬಜೆಟ್ನ ಪ್ರತಿಯನ್ನ ಇಟ್ಕೊಂಡು ನಿರ್ಮಲಾ ಸೀತಾರಾಮನ್ ಆಚೆ ಬಂದಿರುವ ದೃಶ್ಯ. ನಮ್ಮೆಲ್ಲರ ನಿರೀಕ್ಷೆಗಳು ಅಡಕವಾಗಿರುವಂತಹ ಪ್ರತಿ ಅಂತ ಗಮನಿಸಬಹುದಾದನ್ನ ನಾವು